ಅಮನ್ಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದಾವತ್ ಮಲ್ಲಿಕ್ ಉರ್ಸ್ 3 ದಿನಗಳ ಕಾಲ ಅದ್ದೂರಿಯಿಂದ ಜರುಗಿತು. ಪ್ರತಿ ವರ್ಷದಂತೆ ಅಮನ್ಗಿ ಗ್ರಾಮದಲ್ಲಿ 3 ದಿನಗಳವರೆಗೆ ಹಜರತ್ ದಾವಲ್ ಮಲ್ಲಿಕ್ ಉರ್ಸ್ ನಿಮಿತ್ತವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಇವರಿಂದ ಶ್ರೀ ಬಸವೇಶ್ವರ ಸನ್ನಾಟ ನಾಟ್ಯ ಸಂಘ ಕುಮಟೋಳಿ ಹಾಗೂ ಸಂಗಡಿಗರಿಂದ ಸಂಗ್ಯಾಬಾಳ್ಯ ಬಯಲಾಟವನ್ನು ಪ್ರದರ್ಶಿಸಿ ಗ್ರಾಮೀಣ ಭಾಗದಲ್ಲಿ ನಶಿಸಿ ಹೋಗುತ್ತಿರುವ ಜನಪದ ಕಲೆಗಳಿಗೆ ಜೀವ ತುಂಬುವ ಕಾರ್ಯವನ್ನು ಮೆಚ್ಚಲೇಬೇಕು. ಈ ಕಲಾವಿದರಿಗೆ ಮೆರುಗು ಬರುವಂತೆ ಬೆಳಗಿನವರೆಗೆ ಕುಳಿತು ಜನರು ನಾಟಕವನ್ನು ವೀಕ್ಷಿಸಿದರು. 16 ಪಾತ್ರಗಳದಾವು, ರಾಧನಾಡ್ದಂಗಿಲ್ಲ. ಅದಕ್ಕೇನೈತಿ, ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ಯಾವ ತರ ಸನ್ನಿವೇಶಗಳು ಅದನ್ನು ವೀಕ್ಷಿಸಬೇಕು. ಇನ್ನು ಈ ಚಿಕ್ಕ ಹುಡುಗರಿಗೆ ಸಂಗ್ಯಾಬಾಳ್ಯ ನಾಟ ಅಂದ್ರೆ ಗೊತ್ತಿಲ್ಲ. ಇದು ಒಂದು ಸತ್ಯ ಘಟನೆ. ಬೈಲಹೊಂಗಲ ತಾಲೂಕು ಬೈಲವಾಡದಲ್ಲಿ ನಡೆದಂತ ಒಂದು ಸತ್ಯ ಘಟನೆ ಇದು. ಅದಕ್ಕಾಗಿ ಇವತ್ತಿನ ದಿವಸ ಈಗ ನಮ್ಮ ಟಿವಿ ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ, ನಶಿಸಿ ಹೋಗ್ತಕ್ಕಂಥ ಕಲೆಗಳು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಟಿವಿಗಳು, ಧಾರಾವಾಹಿಗಳು, ಸಿನಿಮಾಗಳು ಬಂದು ಇಂಥ ಜಾನಪದ ಕಲೆಗಳ ಹತ್ರ ಯಾರು ಮನಸ್ಸು ಮಾಡ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ. ಅದಕ್ಕಾಗಿ ಇವತ್ತಿನ ಯುವ ಪೀಳಿಗೆ ಇಂಥ ಜಾನಪದ ಕಲೆಗಳು ನಶಿಸಿ ಹೋಗಬಾರ್ದು. ಆದಷ್ಟು ಬೇಗ ಯಾರು ಕಲಿಯೋ ಇಚ್ಛೆ ಇದ್ರೆ ಬರ್ರಿ, ನಾವು ರಾಧಾನಾಟ ಆಗಲಿ ಸಂಗ್ಯಾಬಾಳ್ಯ ನಾಟ ಕಲಿಸ್ತೇವೆ. ನಮ್ಮ ಅಮ್ಮನಿಗೆ ಗ್ರಾಮದ ವತಿಯಿಂದ ಸಂಗ್ಯಾಬಾಳ್ಯ ನಾಟ ಮುರಿದಿತ್ತು, ಬಹಳ ವರ್ಷ ಆಗಿತ್ತು. ಅದಕ್ಕಾಗಿ ಯಾವುದೇ ಚಿಕ್ಕ ಮಕ್ಕಳು ಕಲಿಯೋರಿದ್ರೆ ಕಲಿಸ್ತೇವೆ. ಹಾಗೂ ಗುರುವಾರದಂದು ಜೋಡು ಕುದುರೆ ಷರತ್ತುಗಳನ್ನು ಏರ್ಪಡಿಸಲಾಗಿತ್ತು. ಅದೇ ದಿನ ರಾತ್ರಿ 9 ಗಂಟೆಗೆ ಟಿವಿ ಮಾಧ್ಯಮದಲ್ಲಿ ಬರುವ ಕವಾಲಿ ಗಾಯಕರಾದ ಶಬನಂ ಭಾನು ಮತ್ತು ಶಾಕೀರ್ ನಾಜಾ ಮತ್ತು ಸಂಗಡಿಗರಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮೆರೆದರು. ಹಾಗೂ ಕನ್ನಡದಲ್ಲಿಯ ಕವಾಲಿ ಹಾಡು ಹಾಡಿ ಹಿಂದೂ ಪ್ರೇಕ್ಷಕರನ್ನು ಕೂಡ ರಂಜಿಸಿದರು. ಮಾತಾಡಬೇಕು, ವಿದ್ಯಾದಲ್ಲಿ ಪಾಠ ಮತ್ತು ಕೈ ಹಂತ ಮಾತಾಡಿರಬಾರ್ದು. ರಾಮ್ಗೆ ಆಯ್ತು ವನವಾಸ. ಈ ಹನುಮಂತಂತ ಮಗ ಇರಬೇಕು, ಈ ಹನುಮಂತಂತ ಮಗ ಇರಬೇಕು. ಜಡ್ ತಂದು ಸೀತಾ ಮತ್ತು ಗೋಪಾಲ ಅಂತ ಮಗ ಇರಬಾರ್ದು. ಊರವರೆಗೆ ಹೋಗಿ ಶುಕ್ರವಾರ ಮುಂಜಾನೆ 8 ಗಂಟೆಗೆ ಹಜರತ್ ದಾವಲ್ ಮಲ್ಲಿಕ್ ಹಾಗೂ ಹಜರತ್ ಕೈಬಿ ಸಾಬ್ ಬಾಬಾ ಇವರಿಗೆ ಗಲಿಪ ಏರಿಸುವುದರೊಂದಿಗೆ ಉರುಸ್ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಈ ಸಂದರ್ಭದಲ್ಲಿ ಊರಿನ ಪ್ರಮುಖರಾದ ಅದಂ ಜಕಾತಿ, ರಾಯಪ್ಪ ಡಂಗಿ, ಚಿದಾನಂದ್ ವೈದ್ಯ, ರಾಜು ಜಕಾತಿ, ರಾಜು ಕುಲಕರ್ಣಿ, ಮೋತಿಲಾಲ್ ಜಕಾತಿ, ಅಲ್ಲಾ ಬಕ್ಷ್ ಮುಲ್ಲಾ, ರಾಜು ಮುಲ್ಲಾ, ಅಕ್ಬರ್ ಮುಲ್ಲಾ, ಅಬ್ದುಲ್ ದಫೇದಾರ್, ಅಮೀರ್ ಮುಲ್ಲಾ, ದಸ್ತಗೀರ್ ಮುಲ್ಲಾ, ಬಸವರಾಜ್ ಕರೋಶಿ ಸೇರಿದಂತೆ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.